ಇನ್ನು ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಬೆಳ್ತಂಗಡಿ ಠಾಣೆಗೆ ಶಾಸಕ ಹರೀಶ್ ಪೂಂಜಾ ವಿಚಾರಣೆಗೆ ಅಂತ ಬಂದಿದ್ದಾರೆ. ವಕೀಲರ ತಂಡದ ಜೊತೆಗೆ ಠಾಣೆಗೆ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಆಗಮಿಸಿದ್ದಾರೆ. ರಾತ್ರಿ 10 ಗಂಟೆಗೆ ಇವರು ಬಂದು 10 ಗಂಟೆಯಿಂದ ನಿರಂತರವಾಗಿ ಪೊಲೀಸರ ವಿಚಾರಣೆ ನಡೀತಾ ಇದೆ. ಎರಡೂ ಪ್ರಕರಣಗಳಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು. ಹಾಗೂ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹರೀಶ್ ಪೂಂಜಾ ಜೊತೆಗೆ ಬಿಜೆಪಿ ನಾಯಕರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಬಿಜೆಪಿ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್, ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿ ಮುಖಂಡ ಹಾಗೂ ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟ, ಅವರ ಜೊತೆಗೆ ಗಣೇಶ್ ಕಾರ್ಣಿಕ್, ಈ 4 ಜನ ನಾಯಕರ ಜೊತೆಗೆ ಅವರ ವಕೀಲರೊಟ್ಟಿಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಸುಮಾರು 6-6.5 ಗಂಟೆಗಳ ಕಾಲ ಹೈ ಡ್ರಾಮಾ ನಡೆದ ಬಳಿಕ, ಅವರ ಮನೆ ಮುಂದೆ ಹೈ ಡ್ರಾಮಾ ನಡೆದಂತಹ ಬಳಿಕ ಇದೀಗ ಕಾಲಾವಕಾಶ ಕೇಳಿ 5 ದಿನಗಳ ಕಾಲಾವಕಾಶ ಕೇಳಿದ್ರು ಕೂಡ ಇವತ್ತೇ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ವಿಚಾರಣೆಗೆ ಹಾಜರಾಗಿದ್ದಾರೆ. ವಕೀಲರ ತಂಡದ ಜೊತೆಗೆ ಹಾಗೂ ಬಿಜೆಪಿಯ ನಾಯಕರುಗಳ ಜೊತೆಗೆ ಅವರು ಠಾಣೆಗೆ ಬಂದು ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಾಲಾವಕಾಶ ಕೇಳಿದ್ರು, ಆದ್ರೆ ಹೈ ಡ್ರಾಮಾ ನಡೆದಂತಹ ಬಳಿಕ ತತ್ಕ್ಷಣ ಇವತ್ತು ರಾತ್ರಿನೇ ವಿಚಾರಣೆಗೆ ಹಾಜರಾಗಿದ್ದಾರೆ ಹರೀಶ್ ಪೂಂಜಾ. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, 5 ದಿನಗಳ ಕಾಲಾವಕಾಶ ಕೊಟ್ಟಿದ್ರು. ಇವತ್ತು ಮುಂಜಾನೆಯಿಂದ ಒಂದು ಹೈ ಡ್ರಾಮಾವೇ ನಡೆದಿತ್ತು. ಹರೀಶ್ ಪೂಂಜಾ ಅವರ ಮನೆ ಎದುರು ಪೊಲೀಸರು ಬಂದು ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ, ಅಂದ್ರೆ 2 ಪ್ರಕರಣಗಳು ಅವರ ಮೇಲೆ ಕಾನೂನಿನ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ಬಂಧನ ಮಾಡಬೇಕೆನ್ನುವಂಥ ಒತ್ತಡಕ್ಕೆ ಮಣಿದು ಇವತ್ತು ದೊಡ್ಡ ಫೋರ್ಸ್ ಹಾಕಿ ಸುಮಾರು 300 ಜನ ಪೊಲೀಸರನ್ನು, ಒಂದು 20 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು, ಒಂದು 4 ಜನ ಸರ್ಕಲ್ ಇನ್ಸ್ಪೆಕ್ಟರ್, DSPಯ ತಂಡ ಇವತ್ತೇನು ಮನೆಗೆ ಬಂದು ಬೆಳಿಗ್ಗೆಯಿಂದ ಒಂದು ಹೈ ಡ್ರಾಮಾ ಮಾಡ್ತಾ ಇದ್ರು. ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲರ ಹಿರಿಯ ನಾಯಕರು ಮತ್ತು ನಮ್ಮ ವಕೀಲರು ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಅರ್ಥ ಆಯಿತು, ಇದು ನಾವು ಇಲ್ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕೋಸ್ಕರ ಏನು ನೋಟಿಸ್ ಕೊಡ್ತಕ್ಕಂಥ ಪ್ರಕ್ರಿಯೆ ಇದೆ, ಇದಕ್ಕೆ ನೀವು ಆನ್ಸರ್ ಮಾಡಿ ಅಂತ ಹೇಳಿ ನೋಟಿಸ್ ಕೊಟ್ಟು ಹೋದರು. ಸೊ ನಾವೆಲ್ಲ ಇವತ್ತು ಇದ್ದ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತೇ ಬಂದು ಆನ್ಸರ್ ಮಾಡ್ತೀವಿ ಅಂತೇಳಿ ಎಲ್ಲ ನಾಯಕರ ಜೊತೆ ಸೇರಿ ಇವತ್ತು ಬಂದು ಆನ್ಸರ್ ಮಾಡಿದ್ದೀವಿ. ಅವ್ರು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟು 5 ದಿನದ ಕಾಲಾವಕಾಶ ಕೇಳಿದ್ರಿ, ಅಥವಾ ಇವತ್ತೇ ರಾತ್ರಿ ಬರುವಂಥ ಅನಿವಾರ್ಯತೆ ಏನಿದೆ? ಇಲ್ಲ, ನಾನು 5 ದಿವಸದ ಕಾಲಾವಕಾಶವನ್ನು ಕೇಳಿದ್ದೆ. ಆದರೆ ಇವತ್ತೆಲ್ಲ ನಮ್ಮ ನಾಯಕರು, ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಬ್ರಿಜೇಶ್ ಚೌಟ್ರ್ ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಭರತ್ ಶೆಟ್ಟರ್ ಇರ್ಬೋದು, ವೇದವ್ಯಾಸ್ ಕಾಮತ್ ಇರ್ಬೋದು, ಭಾಗೀರಥಿ ಮುರಳಿ ಅವರು ಇರ್ಬೋದು, ಸಂಜೀವ ಮಟ್ಟೊಂದೂರು ಇರ್ಬೋದು, ಕಾರ್ಣಿಕರು ಇರ್ಬೋದು, ಮತ್ತು ರಾಜೇಶ್ ನಾಯ್ಕರು, ಉಮಾನಾಥ್ ಕೋಟ್ಯಾನ್, ಇವರೆಲ್ಲರೂ ಇವತ್ತು ಬಂದಿರುವ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಅವರು ಬರೋದು ಬೇಡ, ನಾವು ಒಂದೇ ಹಂತದಲ್ಲಿ ಮುಗಿಸ್ಬಿಡೋಣ. ಒಬ್ಬ ಶಾಸಕನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲರೂ ಜೊತೆ ಸೇರಿ ಸ್ಟೇಷನಿಗೆ ಹೋಗಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡುವ ಎನ್ನುವಂಥ ಒಂದು ನಿರ್ಣಯಕ್ಕೆ ಬಂದ ನಂತರ ನಾವು ಇವತ್ತು ಬಂದು ಉತ್ತರ ಕೊಡ್ತಕ್ಕಂಥ ಪ್ರಕ್ರಿಯೆ. ಈಗ ನಿಮ್ಮ ಮೇಲೆ 2 FIRಗಳನ್ನು ಹಾಕಿದರು. ಒಂದು ಠಾಣೆಗೆ ಹೋಗ್ಕೊಂಡು ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂಥದ್ದು ಮತ್ತು ಧಮಕಿ ಹಾಕಿರುವಂಥ ಒಂದು 356 ಮತ್ತು 504, ಮತ್ತು ಇನ್ನೊಂದು ಪ್ರತಿಭಟನೆ ಮಾಡಿದ್ದು, ಯಾಕಂದರೆ ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡಿದ್ದಕ್ಕೆ. ಆದರೆ ಆ 2 ಪ್ರಕರಣಗಳಲ್ಲಿ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡಲಾಗಿತ್ತು. ಅದನ್ನು ಯಾವ ರೀತಿ ಎದುರಿಸ್ತೀವಿ? ನೀವು ಆಲ್ರೆಡಿ ಒಬ್ಬರು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಈ ಕ್ಷೇತ್ರದ ಜನರಿಗೆ, ಅದು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಸರ್ಕಾರಿ ಇಲಾಖೆ ಅನ್ಯಾಯ ಮಾಡಿದಾಗ ಅದನ್ನು 100% ನನ್ನ ಜನರ ಪರವಾಗಿ ನಾನು ಹೋರಾಟವನ್ನು ಮಾಡೇ ಮಾಡ್ತೇನೆ. ಆ ಹೋರಾಟದಲ್ಲಿ ಕೇಸ್ ಆಗ್ತದೆ, ಆ ಹೋರಾಟದಲ್ಲಿ ಜೈಲಾಗ್ತದೆ, ಯಾವ ಅಂತಹ ಭಾವನೆಯೂ ಇಲ್ಲದೆ ಕೇಸಾದರೆ ಕೇಸನ್ನು ಸ್ವೀಕಾರ ಮಾಡ್ತೇನೆ, ಜೈಲಾದರೆ ಜೈಲನ್ನು ಸ್ವೀಕಾರ ಮಾಡಿ ಜನಸೇವೆ ಮಾಡಲಿಕ್ಕೆ ಅಂತೇಳಿ ನಿಶ್ಚಯ ಮಾಡಿದವನು. ಅದರಿಂದಾಗಿ ಅಂಥ ಯಾವುದೇ ಕೇಸುಗಳನ್ನು ನಾನು ಎದುರಿಸಲಿಕ್ಕೆ ಸಿದ್ಧ. ಈಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಏನಂದರೆ, ಯಾರು ಇಲ್ಲಿಗಲ್ ಮೈನಿಂಗ್ ಮಾಡ್ತಾಯಿದ್ರು ಅವರನ್ನು, ಶಿಷ್ಯಾರ ಶೆಟ್ಟಿ ಅವರನ್ನು ಉಳಿಸ್ಲಿಕ್ಕೆ ಶಾಸಕರು ಮುಂದಾಗ್ತಾರೆ. ನೋಡಿ, ನೀವು ಹೇಳಿರತಕ್ಕಂಥ ಕ್ವಶನ್ ಒಳ್ಳೆ ವ್ಯಾಲಿಡ್ ಕ್ವಶನ್ ಇದು.
ಶಶಿರಾಜ್ ಅವರು ಇದರಲ್ಲಿ ಇನ್ವಾಲ್ವ್ಡ್ ಇಲ್ಲ. ಸೊ ಇದನ್ನು ನಾನು ಮೊನ್ನೆಯಿಂದಲೂ ಹೇಳ್ಕೊಂಡು ಬಂದಿದ್ದೇನೆ. ಇದಕ್ಕೆ ತಾರ್ಕಿಕವಾಗಿ ಇರ್ತಕ್ಕಂಥ ಅಂತ್ಯವನ್ನು ನಾವು ಹಾಡ್ತೇವೆ. ಒಂದು ಸಲ ಕೋರ್ಟು ಜಾಮೀನು ಪಡೆದ ನಂತರ ಶಶಿರಾಜ್ ಬರ್ತಾರೆ. ಶಶಿರಾಜ್ ಬಂದಾಗ ನಾವಿಲ್ಲಿ ಬಹಳ ಪ್ರಮುಖವಾಗಿ ನಂಬುವಂಥದ್ದು ಮಾರಿಗುಡಿಯ ದೇವರು. ಆ ಮಾರಿಗುಡಿಯ ದೇವರ ಮುಂದೆ ಶಶಿರಾಜ್ ಪ್ರಮಾಣ ಮಾಡ್ತಾರೆ, ನಾನು ಈ ಅಕ್ರಮ ಗಣಿಗಾರಿಕೆಯಲ್ಲಿ ಇರಲಿಲ್ಲ ಎನ್ನುವಂಥದ್ದು. ಅವರು ಇರದೇ ನನ್ನನ್ನು ಅರೆಸ್ಟ್ ಮಾಡಿದ್ದಕ್ಕೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಆ ದೇವರು ಕೊಡಬೇಕೆನ್ನುವಂಥ ಪ್ರಾರ್ಥನೆಯನ್ನು ಅವರೇ ಮಾಡ್ತಾರೆ. ಯಾರು ಕಾಂಗ್ರೆಸ್ನವರು ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದಾರ ಅವರು ಸಹ ಅವತ್ತು ಬಂದು ಪ್ರಮಾಣ ಮಾಡಿದರೆ ಜನ ತೀರ್ಮಾನ ಮಾಡ್ತಾರೆ ಮತ್ತು ದೇವರು ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.